ಈಗಾಗಲೇ ನಾನು ಭಾಳಷ್ಟು ತಮ್ಮ ಸುದ್ದಿ ವಾಹಿನಿಗಳಿಗೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಹಾಗೆ ನಿನ್ನೆ ನಮ್ಮ ಗ್ರಾಮ ಪಂಚಾಯತಿ ಕೆಲವು ಸದಸ್ಯರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವ್ರು ಏನು ಆರೋಪ ಮಾಡಿದ್ದಾರೆ ಆ ಆರೋಪದಲ್ಲಿ ಯಾವುದೂ ಹುರುಳಿಲ್ಲ. ಬಟ್ ಬೇಕಂತ ಈ ರೀತಿ ಒತ್ತಡದ ವಾತಾವರಣ ನಿರ್ಮಾಣ ಮಾಡಿ ಒಂದು ಮಾಧ್ಯಮಗಳ ಮೂಲಕ ಸೃಷ್ಟಿ ಮಾಡಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮುಖಾಂತರ ಒತ್ತಡ ಹೇರಿ ಏನಾದರೂ ಮಾಡಿ ತೊಂದರೆ ಕೊಡಬೇಕು ಅನ್ನೋಂಥ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿ ಎಲ್ಲ ಆರೋಪಗಳು ಮಾಡಿದ್ದಾರೆ. ನೋಡೋಣ ಸಮಯ ಏನಿರ್ತದೆ ಅದಕ್ಕೆ ಉತ್ತರ ಕೊಡುತ್ತೆ ಅಂತ ಫಸ್ಟ್ ಹೇಳ್ಬೋದು. ಅವ್ರು ಮಾಡಿರೋದು ಖಾತೆಗಳ ಬಗ್ಗೆ ಏನು ಮಾಡಿದ್ದಾರೆ, ಆ ಖಾತೆಗಳ ಬಗ್ಗೆ ಏನು ಸಾರ್ವಜನಿಕರಿಗೆ ಬರ್ತಾವೆ ಖಾತೆ ಮಾಡಬೇಕಾಗ್ತದೆ. ನಾವು ಯಾವುದು ನಿಯಮಬಾಹಿರವಾಗಿ ಮಾಡಿಲ್ಲ. ಯಾವುದು ಎಣ್ಣೆ ಆಗಿದ್ದಿರ್ತದೆ, ಬಡಾವಣೆ ಅನುಮೋದನೆ ಇರ್ತದೆ, ಅಂಥ ಖಾತೆಗಳು ಮಾಡಿದ್ದೇವೆ, ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಅದು ಸರ್ಕಾರದ ಅವಕಾಶ ಇದೆ, ಮಾಡಬೇಕಾಗ್ತದೆ. ನಾವು ಏನು ಮಾಡಿದ್ದೀವಿ ಅದನ್ನು ಸಾಮಾನ್ಯ ಸಭೆ ಗಮನಕ್ಕೆ ತಂದಿದ್ವಿ. ಸಾಮಾನ್ಯ ಸಭೆ ಗಮನಕ್ಕೆ ತರದೇ ಯಾವುದೂ ಮಾಡಿಲ್ಲ. ಸಾಮಾನ್ಯ ಸಭೆ ನಮಗೆ ಅನುಮತಿ ಕೊಟ್ಟಿದ್ದಾಗ ನಾವು ಖಾತೆಗಳು ಸೃಜಿ ಮಾಡಿದ್ವಿ. ಮತ್ತು ಮುಟೇಶನ್ ಏನಿರ್ತವೆ ಅಂದ್ರೆ ರಿಜಿಸ್ಟ್ರಿ ಆಫೀಸರ್ ಆದ ನಂತರ ಹೆಸರು ಬರ್ತವೆ, ನಾವು ಮಾಡಿಕೊಡ್ಬೇಕಾಗ್ತದೆ. ಅವ್ರ ಹಿತಾಸಕ್ತಿ ಏನು ಅಂದರೆ ಈ ಹಿಂದೆ ಎಲ್ಲ ಈಗಾಗಲೇ ತಮಗೂ ಕೂಡ ಗೊತ್ತಿದೆ, ಒಂದು ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಿದ್ರು. ಅವ್ರದ್ದೆಲ್ಲ ದುಕಾನ್ ಬಂದಾಗಿದ್ದಾವೆ. ಖಾತೆಗಳಿಗೆ ಪ್ರತಿ ಸಾರ್ವಜನಿಕರ ಹತ್ರ 10,000 15,000 ಅಲ್ಲಿ ಕೊಡಬೇಕೈತೆ ಇದು ಕೊಡಬೇಕೈತೆ ಅಂತ ತೊಗೊಂಡು ಸಾರ್ವಜನಿಕರಿಗೆ ಇದು ದುಡ್ಡು ಉಸುಲಿ ಮಾಡ್ತಿದ್ರು. ಆ ಉಸುಲಿ ದಂಧೆ ನಿಂತು ಹೋಗಿದೆ. ಅಸಲಕ್ಕೆ ಅವರು ಏನು ಮಾಡ್ತಾಯಿದ್ರು ಅಂದರೆ ಈಗ 2-3 ವರ್ಷ ಆಗ್ತಾಯಿದೆ. ಈಗ ಎಲೆಕ್ಷನ್ ಬರ್ತಾ ಇದ್ದಾವೆ. ಈಗ ಎಲೆಕ್ಷನ್ಗೆಲ್ಲ ದುಡ್ಡು ಹಾಕ್ಲಿಕ್ಕೆ ಬೇಕಲ್ಲ ಅವರಿಗೆ. ಅಸಲಕ್ಕೆ ಈ ರೀತಿ ಅವ್ರದ್ದು ದುಕಾನೆ ಬಂದಾಯ್ತು ಅಂದ್ರೆ ಇದು ಮಾಡೋಕ್ಕಾಗಲ್ಲ. ಅಸಲಕ್ಕೆ ಆ ಒಂದು ವಿಷಯಕ್ಕೆ ಈ ರೀತಿ ಸುಳ್ಳು ಪ್ರಚಾರಗಳು ಮಾಡ್ತಾಯಿದ್ದಾರೆ.